ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಯಾರೆಲ್ಲ ಪಿ ಜಿ ಮಾಡಿದಂಥ ಆಕಾಂಕ್ಷಿಗಳಿದ್ದರೆ ಅವರಿಗೊಂದು ಖುಷಿ ಸುದ್ದಿದೆ. ಏನು ಅಂತಂದರೆ 2020ರ ಕೆಸೆಟ್ ಪರೀಕ್ಷಾ ದಿನಾಂಕವನ್ನು ಕೆಎದವರು ಬಿಡುಗಡೆಗೊಳಿಸಿದ್ದಾರೆ, ಅಕ್ಟೋಬರ್ 11 ಅಂತೇಳಿ. ಈ ಕುರಿತಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರೆದಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆಸೆಟ್ ಗುಂಪುಗಳಿದ್ದಾವೆ, ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು. ಯಾಕಂತಂದರೆ ಅಲ್ಲಿ ಗುಂಪಿನಲ್ಲಿ ನೋಟಿಫಿಕೇಷನ್ ಸಂಬಂಧಪಟ್ಟಂಗೆ ನೋಟ್ಸ್ ಬಗ್ಗೆ ಭಾಳಷ್ಟು ಮಾಹಿತಿಗಳು ದೊರೆತಿರ್ತದೆ. ಓಕೆ, ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ 2025ರ ಒಂದು ಕೆಸೆಟ್ ಪರೀಕ್ಷೆ ಮುಕ್ತಾಯಗೊಂಡಿದೆ. ಮುಕ್ತಾಯ ಭಾಳ ಶೀಘ್ರದಲ್ಲೇ ಮಾಡಿದರು. ಸುಮಾರು 2-3 ತಿಂಗಳ ಒಳಗಾಗಿ ಅದನ್ನ ಪರೀಕ್ಷೆಯನ್ನು ಮಾಡಿಕೊಂಡು ಅಧಿಸೂಚನೆ ಕೊಟ್ಟು ಪರೀಕ್ಷೆ ಮಾಡಿಕೊಂಡು ರಿಸಲ್ಟ್ ಕೊಟ್ಟು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ 2026ಕ್ಕೂ ಸಹಿತ ಅದೇ ರೀತಿಯಾಗಿ ಸ್ಪೀಡಾಗಿ ಮಾಡುವಂಥ ಒಂದು ಚಾನ್ಸಸ್ ಇದೆ. ಹೀಗಾಗಿ ಕೆಎದವರು ತಮ್ಮ ಒಂದು ಪ್ರಕಟಣೆಯಲ್ಲಿ ನಾವು ಮುಂದೆ ಇನ್ ಫ್ಯೂಚರ್ ನಾವು ಯಾವ್ಯಾವ ಪರೀಕ್ಷೆಯನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಕ್ಯಾಲೆಂಡರ್ನಲ್ಲಿ ಅವರೇನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಅಕ್ಟೋಬರ್ 11 ಅಂತ ನೀಡಿದ್ದಾರೆ. ಓಕೆ, ಈಗ ಕೆಸೆಟ್ ಪರೀಕ್ಷೆ ಅಕ್ಟೋಬರ್ 11ಕ್ಕೆ ನಡೆಯುತ್ತೆ ಅಂತಂದರೆ ಅವ್ರ ನೋಟಿಫಿಕೇಷನನ್ನು ಎಕ್ಸಾಕ್ಟಾಗಿ ಆಗಸ್ಟಲ್ಲಿ ಕೊಡ್ತಾರೆ. ಯಾಕಂತಂದರೆ 1 ತಿಂಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಕೊಟ್ಟು 1 ತಿಂಗಳ ಗ್ಯಾಪ್ ಕೊಡ್ತಾರೆ. ಓಕೆ, ಹೀಗಾಗಿ ಆಗಸ್ಟ್ನಲ್ಲಿ ಅವ್ರು ಏನಾದರೂ ಅರ್ಜಿಯನ್ನು 1 ತಿಂಗಳು ಕೊಟ್ಕೊಂಡು ಸೆಪ್ಟೆಂಬರ್ 1 ತಿಂಗಳು ಓದಲಿಕ್ಕೆ ಗ್ಯಾಪ್ ಕೊಟ್ಟು ಅಕ್ಟೋಬರ್, ಓಕೆ, ಸೆಪ್ಟೆಂಬರ್ ಆದ ನಂತರ ಅಕ್ಟೋಬರ್ 11ಕ್ಕೆ ಕೆಸೆಟ್ ಪರೀಕ್ಷೆಯನ್ನು ಮಾಡುವಂಥ ಒಂದು 100% ಚಾನ್ಸ್ ಇದೆ. ನೋಟಿಫಿಕೇಷನ್ ಬೇಕಾದರೆ ಜುಲೈ ಲಾಸ್ಟ್ ವೀಕಲ್ಲಿ ಕೊಡ್ಬೋದು ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಕೊಡ್ಬೋದು. ಓಕೆ, ಈ ರೀತಿ ಕೊಟ್ಕೊಂಡು ಅಕ್ಟೋಬರ್ 11ಕ್ಕೆ ಪರೀಕ್ಷೆಯನ್ನು ಮಾಡಿಕೊಂಡು ಹೋದ ಸಾರಿಗೆ ಡಿಸೆಂಬರ್ ಒಳಗೆ ಯಾವ ರೀತಿಯಾಗಿ ಡಿಸೆಂಬರ್ 30ರೊಳಗಾಗಿ ಏನು ಮಾಡಿಬಿಡ್ತಾರೆ, ಎಲ್ಲರಿಗೂ ಸರ್ಟಿಫಿಕೇಟನ್ನು ಕೆಸೆಟ್ ರಿಸಲ್ಟನ್ನು ಅನೌನ್ಸ್ ಮಾಡಿಕೊಂಡು ಸರ್ಟಿಫಿಕೇಟನ್ನು ನೀಡುವಂಥ ಒಂದು ಚಾನ್ಸಸ್ ಇದೆ. ಓಕೆ, ಹೀಗಾಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ದರೆ, ಕೆಸೆಟ್ ಆಕಾಂಕ್ಷಿಗಳಿದ್ದರೆ ಇದೊಂದು ಶುಭ ಸುದ್ದಿ ಇದೆ. ಈಗಲೇ ನೀವೇನು ಮಾಡಿ ಪ್ಲ್ಯಾನನ್ನು ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಹಿತ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಅಟೆಂಪ್ಟಲ್ಲಿ ಕೆಸೆಟನ್ನು ಕ್ಲಿಯರ್ ಮಾಡಬೇಕು ಅನ್ನೋದನ್ನ ಡೀಟೇಲನ್ನು ಹೇಳ್ತಾ ಬರ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಗುಂಪನ್ನು ಮಾಡಿದ್ದೀವಿ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.